ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು, ಆದುದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ಮನೊಂದಿಸುತ್ತೇನೆ. ಈ ದಿವಸವೂ ಸಹ ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಮಾಡಲಿಕ್ಕಾಗಿ ಪ್ರಯತ್ನ ಪಟ್ಟರೂ ಸಹ ಅದು ಸಫಲವಾಗದೇ ಇರಬಹುದು. ಮನೆಯನ್ನು ಕಟ್ಟುವಂಥ ವಿಷಯದಲ್ಲಿ, ನಿಮ್ಮ ಜೀವಿತದ ವಿಷಯದಲ್ಲಿ, ಮಕ್ಕಳ ಭವಿಷ್ಯತ್ತಿನಲ್ಲಿ, ಕೆಲಸ ಕಾರ್ಯಗಳಲ್ಲೋ ನೀವು ಚಿಂತಿಸ್ತಾ ಇರಬಹುದು. ನಿಮಗೆ ವಿರುದ್ಧವಾಗಿ ಅನೇಕ ಮನುಷ್ಯರು ಎದ್ದೇಳಲ್ಪಟ್ಟು ಅವುಗಳು ಯಾವುದೂ ಸಹ ಸಫಲವಾಗದ ಹಾಗೆ ಕಾರ್ಯವನ್ನು ಮಾಡಿರಬಹುದು. ನಿಮ್ಮ ದುಃಖದಲ್ಲಿ ಅವರು ಸಂತೋಷಿಸ್ತಾ ಇರಬಹುದು. ಆದರೆ ಪ್ರಿಯರೇ, ನಿಮಗೆ ವಿರುದ್ಧವಾಗಿ ವೈರಿಗಳು, ಇತರ ಮನುಷ್ಯರು, ಶತ್ರು ಮಾಡಲ್ಪಟ್ಟಂಥ ಈ ಎಲ್ಲ ಕಾರ್ಯಗಳು ಸಹ ಸದಾಕಾಲವೂ ಇರುವಂಥದ್ದಲ್ಲ. ಕರ್ತನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವುದಾದರೆ, ಕರ್ತನ ಹಸ್ತ ನಿಮ್ಮ ಮೇಲೆ ಇರುವುದಾದರೆ, ನಿಶ್ಚಯವಾಗಿ ಕರ್ತನು ನಿಮ್ಮ ಎಲ್ಲ ಕಾರ್ಯಗಳನ್ನು ಸಫಲಪಡಿಸ್ತಾರೆ. ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರಿಗಾಗಿ ಜೀವಿಸಲಿಕ್ಕಾಗಿಯೂ ಆತನ ಮಾರ್ಗದಲ್ಲಿ ನಡೆಯಲಿಕ್ಕಾಗಿಯೂ ಪ್ರಯತ್ನಿಸಿ, ಪ್ರಾರ್ಥಿಸಿರಿ. ಕರ್ತನ ಆತ್ಮನ ಆಧರಣೆಯನ್ನು, ಸಹಾಯವನ್ನು ತೆಗೆದುಕೊಳ್ಳಿರಿ. ದೇವರ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ನೆಹೆಮೀಯನು ಬಿದ್ದು ಹೋದಂಥ ಪೌಳಿ ಗೋಡೆಯನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಕರ್ತನಿಂದ ಅಪ್ಪಣೆಯನ್ನು ಹೊಂದಿ ಬಂದೆನು. ಆದರೆ ಪೌಳಿ ಗೋಡೆಯನ್ನು ಕಟ್ಟುವಾಗ ಅನೇಕ ಶತ್ರುಗಳು ಹೀಯಾಳಿಸಲ್ಪಟ್ಟರು, ಅದು ಕಟ್ಟದ ಹಾಗೆ ತಡೆ ಮಾಡಲ್ಪಟ್ಟರು. ಆದರೆ ಈ ನಿಮಿತ್ತವಾಗಿ ನೆಹೆಮೀಯನು ಧೈರ್ಯಗೆಡಲಿಲ್ಲ. ಬದಲಾಗಿ ಕರ್ತನ ಆಧರಣೆಯುತವಾದಂಥ ಮಾತುಗಳನ್ನು ಹೊಂದಿಕೊಂಡು ಧೈರ್ಯಗೊಂಡು ಅವರನ್ನು ಎದುರಿಸಿದನು, ಮಾತುಗಳಿಂದ ಎದುರಿಸಿದನು. ಕರ್ತನ ವಾಗ್ದಾನಗಳನ್ನು ಆರೈಕೆ ಮಾಡಿದನು, ಕಟ್ಟುವುದಕ್ಕಾಗಿ ಪ್ರಯತ್ನಪಟ್ಟು ಅವೆಲ್ಲ ಪ್ರಯತ್ನಗಳನ್ನು ಕರ್ತನು ಸಫಲಪಡಿಸಿದನು. ನಿಮ್ಮ ಜೀವಿತದಲ್ಲೂ ಸಹ ದೇವರಾಗಿರುವಂಥ ಯೇಸು ಕರ್ತನು ಸಫಲವನ್ನು ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನು ಈ ಕಾರ್ಯಗಳನ್ನು, ನಿಮ್ಮ ಸಭೆ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಜೀವಿತಗಳನ್ನು ಕರ್ತನು ಸಫಲ ಮಾಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿ ಇವರ ಜೀವಿತಗಳನ್ನು ಕಟ್ಟಿರಿ. ಇವರ ಜೀವಿತದಲ್ಲಿ ಯಾವ ಕಾರ್ಯಗಳೆಲ್ಲವೂ ನಿಲ್ಲಲ್ಪಟ್ಟಿದೆಯೋ ಇಂದಿನಿಂದಲೇ ವೇಗವನ್ನು ಹೊಂದಿಕೊಂಡು ನಿಮ್ಮ ಹಸ್ತದಿಂದ ಅವುಗಳೆಲ್ಲವೂ ಸಹ ಸಫಲವಾಗುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.